ಹಾಯ್ ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. JDR ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಗಾಯ್ಸ್, ಇವತ್ತು ಮಳೆ ಬರ್ತಾ ಇದೆ ಬೆಂಗಳೂರಲ್ಲಿ. ಮಳೆ ವೆದರ್ಗೆ ತಿಳಿ ಸಾಂಬಾರು ಮಾಡ್ಕೊಂಡು ಖಾರವಾಗಿ ತಿನ್ನೋದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮೆಣಸು ಹಾಕಿ ಮಾಡ್ಕೊಂಡು ತಿಂತಾಯಿದ್ರೆ ಆಹಾ, ರುಚಿನೇ ಚೆನ್ನಾಗಿರುತ್ತೆ. ಜೊತೇಲಿ ಒಂದು ಯಾವ್ದಾರ ಒಂದು ಚಿಕನ್ ಇದ್ಬಿಟ್ರೆ ಆಹಾ ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲಲ್ಲಿ ಚಿಕನ್ ರೆಸಿಪೀಸ್ ತುಂಬ ಹಾಕಿದ್ದೀನಿ, ಒಮ್ಮೆ ಹೋಗಿ ಚೆಕ್ ಮಾಡಿ. ಈಗ ನಾನು 2 ಥರ ಬೇಳೆ ಹಾಕ್ಕೊಂಡಿದ್ದೀನಿ, ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ಎರಡನ್ನೂ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಬೇಳೆ ಬೇಯಕ್ಕೆ ಎಷ್ಟು ನೀರು ಬೇಕು ನೋಡ್ಕೊಂಡು ಅಷ್ಟನ್ನು ಹಾಕೋಬೇಕು. ನಂತರ ಅದ್ರ ಜೊತೆಗೇನೆ ಟೊಮೊಟೊ ಹಾಕೋತಾ ಇದ್ದೀನಿ. ಒಂದು 3 ಇಂದ 4 ಟೊಮೊಟೊ ಹಾಕೋತಾ ಇದ್ದೀನಿ. ನೀವು ನೋಡಿಕೊಂಡು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾನು ನಮ್ಮನೆ ಸ್ವಲ್ಪ ಬೇಳೆ ಜಾಸ್ತಿ ಬೇಗ ಬೇಯಲ್ಲ, ಹಾಗಾಗಿ ನಾನು ಒಂದು 7-8 ವಿಸಲ್ ಹಾಕ್ಸ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಬೇಯುತ್ತೆ ಅಂದರೆ ಒಂದು 3 ಇಂದ 4 ವಿಸಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ. ಈಗ ನೆಕ್ಸ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ಗೆ ಒಂದು 2 ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಸ್ಪೂನಲ್ಲ, ಟೀ ಸ್ಪೂನು. 2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನ ಎರಡನ್ನೂ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಗೊತ್ತಾಗ್ತಾ ಇದೆ ನಿಮಗೆ ಫ್ರೈ ಆಗಿದೆ ಚೆನ್ನಾಗಿ. ಈಗ ಫ್ರೈ ಆಗಿ ಸ್ವಲ್ಪ ಆರಾಗಿ ಬಿಟ್ಟಿದ್ದೆ. ಆರಿದ್ಮೇಲೆ ನಿಮ್ಮ ಹತ್ರ ಕುಟ್ಟಾಣಿ ಇದ್ದರೆ ಕುಟ್ಟಾಣಿಯಲ್ಲಿ ಚೆನ್ನಾಗಿ ಕುಟ್ಬಿಡಿ, ತುಂಬ ಚೆನ್ನಾಗಿರುತ್ತೆ. ಮಿಕ್ಸಿಗೆ ಹಾಕಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ, ಕುಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಕುಟ್ಟಿ ಸೈಡ್ಗೆ ಇಟ್ಕೊಂಡಿದ್ದೀನಿ ಅದನ್ನು. ಈಗ ಸೈಡ್ ಇಟ್ಕೊಂಡಾದ್ಮೇಲೆ ನೆಕ್ಸ್ಟ್ ಕುಕ್ಕರ್ ಮುಚ್ಚಳ 7 ವಿಸಲ್ ಆಗಿತ್ತು ನಮ್ಮದು. ಆದಮೇಲೆ ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ. ಕುಕ್ಕರ್ ಮುಚ್ಚಳ ಸಡನ್ನಾಗಿ ತೆಗಿಬೇಡಿ, ವಿಸಲೆಲ್ಲ ಹಾರಿದ್ಮೇಲೆ ಕುಕ್ಕರ್ ಮುಚ್ಚಳ ತೆಗೀರಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ನೈಸಾಗಾಗಿದೆ. ಈ ಥರ ಬೇಯಬೇಕು. ಈಗ ಸ್ವಲ್ಪ ನೀರನ್ನ ಪಕ್ಕಕ್ಕೆ ತೆಗೆದಿಟ್ಕೊತಾ ಇದ್ದೀನಿ, ಯಾಕೆಂದರೆ ಟೊಮೊಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂತ. ನೋಡಿ, ಈಗ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಆಲೂಗಡ್ಡೆ ಸ್ಮ್ಯಾಶ್ ಮಾಡೋದಿದ್ರೆ ಅದರಲ್ಲೇ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸೌಟಲ್ಲೇ ಮಾಡ್ಕೊಬೋದು. ನೋಡಿ, ಈ ಥರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ಮ್ಯಾಶ್ ಮಾಡಿಕೊಂಡು ಉಳಿದಿರೋ ನೀರನ್ನ, ನಾನು ತೆಗೆದಿಟ್ಟಿದ್ನಲ್ಲ ಆ ನೀರನ್ನ ಅದರೊಳಗಡೆನೇ ಹಾಕ್ಕೊತಾ ಇದ್ದೀನಿ. ನಾನು ಅದು ಸ್ಮ್ಯಾಶ್ ಮಾಡ್ಬೇಕಾದ್ರೆ ನೀರು ಅಡ್ಡ ಆಗುತ್ತೆ ಅಂತ ನಾನು ತೆಗೆದಿಟ್ಟಿದ್ದೆ ಅಷ್ಟೇ. ಈಗ ಅದನ್ನು ಆ ಪಕ್ಕಕ್ಕೆ ಎತ್ತಿಟ್ಕೊಂಡು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹುಳಿ ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ಹುಣಸೆಹಣ್ಣು ಇದ್ರೇ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಹಾಗಾಗಿ ಹುಣಸೆಹಣ್ಣು ಕಲಿಸ್ಕೊತಾ ಇದ್ದೀನಿ. ಹುಣಸೆಹಣ್ಣು ಬಂದು ಎಷ್ಟು ಹಾಕೋಬೇಕಂದ್ರೆ ಒಂದು ನಿಂಬೆ ಹಣ್ಣಿನಷ್ಟು ದಪ್ಪ ಇದ್ದರೆ ಸಾಕು. ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಿವುಚಿ, ನಾವು ಆಲ್ರೆಡಿ ಬೇಳೆನ ಮಸ್ತ್ ಇಟ್ಕೊಂಡಿದ್ವಲ್ಲ ಸ್ಮ್ಯಾಶ್ ಮಾಡಿ, ಅದರೊಳಗಡೆನೇ ಹಾಕ್ಕೊಂಡಿದ್ದೀನಿ ನೀರನ್ನ. ಈಗ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಂಡಿನೋ ಪಾತ್ರೆನೋ ನಿಮ್ಗೆ ಯಾವುದಿರುತ್ತೆ ಅದನ್ನು ಇಟ್ಕೊಳ್ಳಿ. ಒಲೆ ಮೇಲೆ ಇಟ್ಕೊಂಡು ಎಣ್ಣೆ ಮತ್ತು ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕಿ, ರುಚಿ ಚೆನ್ನಾಗಿರುತ್ತೆ. ಬಾಯಿ ಸಿಕ್ಕರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ರುಚಿ. ಈಗ ಅದಾದಮೇಲೆ ಫ್ರೈ ಆದಮೇಲೆ ಹಿಂಗೆ ಹಾಕೋತಾ ಇದ್ದೀನಿ. ಹಿಂಗೆ ಹಾಕಿದ್ಮೇಲೆ ನೋಡಿ ಸ್ಮೆಲ್ಲು ಘಮ ಅಂತ ಇದೆ. ಹಿಂಗೆ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ, ಹಾಗಾಗಿ ಡೈಜೆಷನ್ ಆಗುತ್ತೆ. ಹಾಗಾಗಿ ಹಿಂಗೆ ಹಾಕ್ಕೊಂಡಿದ್ದೀನಿ. ಹಿಂಗೆ ಹಾಕೋದು ಮರಿಬೇಡಿ. ಹಿಂಗೆ ಹಾಕಾದ್ಮೇಲೆ ಫ್ರೈ ಆದಮೇಲೆ ನಾನು ಆಲ್ರೆಡಿ ಕುಟ್ಟಿಟ್ಕೊಂಡಿದ್ನಲ್ಲ ಪೌಡ್ರು, ಆ ಪೌಡ್ರನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಫ್ರೈ ಆಗಿದ ತಕ್ಷಣ ನಾವು ಆಲ್ರೆಡಿ ಸ್ಮ್ಯಾಶ್ ಮಾಡಿಟ್ಟಿದ್ವಲ್ಲ ಬೇಳೆ ನೀರು, ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ನೀಟಾಗಿ ಕುದಿಸ್ಕೋಬೇಕು. ಇವಾಗ ನಿಮಗೆ ತೆಳು ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ. ಇದು ಬೇಳೆ ಅಲ್ವಾ, ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ನೀವು ತೆಳು ನೋಡಿಕೊಂಡು ನಿಮಗೆ ನೀರು ಜಾಸ್ತಿ ಬೇಕಾ ಕಡಿಮೆ ಬೇಕಾ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇಷ್ಟು ತೆಳು ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಸ್ವಲ್ಪ ಮುದ್ದೆ ತಿನ್ನೋರು ಇದರಲ್ಲಿ ತಿನ್ಬೋದು. ತೀರಾ ತೆಳು ಹೋದರೆ ಮುದ್ದೆ ತಿನ್ನೋಕ್ಕಾಗಲ್ಲ, ರೈಸ್ ಮಾತ್ರ ತಿನ್ಬೋದು. ಹಾಗಾಗಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಇಟ್ಬಿಟ್ಟು ಒಂದು 2 ನಿಮಿಷ ಆಚೆ ಹೋಗಿ ಬರೋಷ್ಟರಲ್ಲಿ ಫುಲ್ಲು ಉಕ್ಕು ಬಂದುಬಿಟ್ಟೈತೆ. ಹಂಗಾಗಿ ಅದನ್ನು ಕ್ಲೀನ್ ಮಾಡಿಬಿಟ್ಟು ಈಗ ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕ್ಕೊತಾ ಇದ್ದೀನಿ. ನೀವು ರುಚಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಬಿಟ್ಟು ನೀಟಾಗಿ ಒಂದು 2 ಸರಿ ಸೌಟಲ್ಲಿ ಹಿಂಗೆ ತಿರುಗಿಸ್ಕೊಂಡು ಕೊತ್ತಂಬರಿ ಸೊಪ್ಪಿಲ್ಲದೆ ಇದ್ದರೆ ಯಾವ ಸಾಂಬಾರು ಯಾವ ಊಟನೂ ರುಚಿ ಆಗೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ನೀವು ಅಂದ್ಕೊಬಿಟ್ರೆ ರುಚಿ ಆಗೋಲ್ಲ ಅಂತ ಹೆಂಗೆ ಅಂದ್ಕೊಂಡ್ರಿ ನೀವು ಅಂತೆಲ್ಲ ಮಾತ್ರ ಹೇಳಬೇಡಿ. ನನಗೆ ರುಚಿ ಇರೋಲ್ಲ ಅನ್ನಿಸ್ತು, ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಫೈನಲ್ ಟಚ್ಚು. ಹಾಕ್ಕೊಂಡು ಒಂದು 2 ನಿಮಿಷ ಕುದಿಯೋಕ್ಕೆ ಬಿಟ್ಟು ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ, ರೆಡಿ ಆಯಿತು ನಮ್ಮ ಚಳಿಗಾಲಕ್ಕೆ ತಿಳಿ ಸಾಂಬಾರು. ಸಖತ್ತಾಗಿರುತ್ತೆ ಖಾರವಾಗಿ. ನಿಮ್ಗೆ ಇನ್ನೂ ಖಾರ ತಿನ್ನೋರು ಜಾಸ್ತಿ ಇದ್ದೀರಾ ಅಂದರೆ
ಇನ್ನೂ ಒಂದು ಸ್ಪೂನ್ ಮೆಣಸು ಕಾಳು ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಮ್ಮೆ ಟೇಸ್ಟ್ ಮಾಡಿ ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತಿಳಿ ಸಾಂಬಾರು ಹಾಕ್ಕೊಂಡು ಪಕ್ಕದಲ್ಲಿ ಒಂದು ಯಾವ್ದಾದ್ರು ಚಿಕನ್ ರೆಸಿಪಿ ಇದ್ದರೆ ವಾವ್. ನನ್ನ ವೀಡಿಯೋದಲ್ಲಿ ಚಿಕನ್ ರೆಸಿಪಿ ತುಂಬ ಹಾಕಿದ್ದೀನಿ, ಒಮ್ಮೆ ಚೆಕ್ ಮಾಡಿ ನಾನು ಯಾವ ಥರ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.